ಒಂದು ಖುಷಿ ಸಮಾಚಾರನ ಹಂಚ್ಕೋಬೇಕು ನಿಮ್ಮ ಜೊತೆ ಅಂತ ಇವತ್ತು ಡಿಸೈಡ್ ಮಾಡಿದ್ದೀನಿ. 2014ರಿಂದ ಡಯಾಬಿಟಿಸ್ದು ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಅವರು. 2014ರಿಂದ 24 10 ವರ್ಷ ಆಯಿತು. 10 ವರ್ಷದಲ್ಲಿ ಕಂಟಿನ್ಯೂಸ್ ಆಗಿ ಟ್ಯಾಬ್ಲೆಟ್ ಇದೆ. ಈಗ 1 ವರ್ಷದಿಂದ 2023 ಮೇಯಿಂದ ಬ್ಲಡ್ ಚೆಕಪ್ನೂ ಮಾಡಿಸಿಲ್ಲ, ಮತ್ತು ಜೊತೆಗೆ ಯಾವುದೇ ಒಂದು ಟ್ಯಾಬ್ಲೆಟ್ ಇಲ್ಲ. ನಿನ್ನೆ ಸುಮ್ಮನೆ ಯಾವುದಕ್ಕೂ ಇರೋದಿರಲಿ ನೋಡೋಣ ಅಂತ ಹೋಗಿ ಚೆಕಪ್ ಮಾಡಿಸ್ಕೊಂಡ್ಬಂದ್ರು. ರಿಪೋರ್ಟ್ ಬಂತು. ಆ ಡಾಕ್ಟ್ರಿಗೆ ತುಂಬ ಖುಷಿ ಆಗ್ಬಿಟ್ಟಿದೆ. ನಿಜ ಏನ್ರಿ, ಟ್ಯಾಬ್ಲೆಟ್ ಇಲ್ದೇನೆ ಇಷ್ಟೊಂದು ಚೆನ್ನಾಗಿದೆಯಾ ನಿಮ್ಮ ರಿಪೋರ್ಟ್ ಅಂತ ಕೇಳ್ತಾ ಇದ್ದಾರೆ. ಆಗಸ್ಟ್ 4ರಿಂದ ಇಲ್ಲ, ಆಗಸ್ಟ್ 4ರಿಂದ ನಾವು ತಗೊಂಡಿಲ್ಲ ರಿಪೋರ್ಟ್. ಆಗಸ್ಟ್ ಅದೇ ಇದು ಈ ಬ್ಲಡ್ ಟೆಸ್ಟ್ ರಿಪೋರ್ಟ್ ನೋಡಿ, ಒಂದು ಟ್ಯಾಬ್ಲೆಟ್ ಇಲ್ದೇನೆ ಇಷ್ಟೊಂದು ಚೆನ್ನಾಗಿ ಬರಕ್ ಸಾಧ್ಯನಾ? ನಿಮ್ದು ಅದು ಹೆಂಗ್ ಸಾಧ್ಯ? ಇಲ್ಲ, ನಂಬಕ್ಕಾಗ್ತಾ ಇಲ್ಲ. ಇಲ್ಲ, ಇದ್ರ ಗೋಶಾಲೆ ಪ್ರಭಾವ ಇದು. ಗೋಸೇವೆ ಮಾಡ್ತಾ ಇದ್ವಿ 1 ವರ್ಷದಿಂದ, ಯಾರು ಲೇಬರ್ ಇಲ್ಲ, ನಾನೇ ಮಾಡ್ತಾ ಇದ್ದೀನಿ. ಹಂಗಾಗಿ ಹಿಂಗ್ ಬಂದಿದೆ ಅಂದ್ರೆ ಅವ್ರು ತುಂಬಾ ಆಶ್ಚರ್ಯ ಆಗೋಗ್ಬಿಟ್ಟಿದೆ ಅವ್ರಿಗೆ, ಡಾಕ್ಟರ್ಗೆ. ಇಲ್ಲ, ನಾನು ನಿಮ್ಮ ಗೋಶಾಲೆ ನೋಡಕ್ ಬಂದೇ ಬರ್ತೀನಿ ಅಂತ ನೀನೇ ಹೇಳಿದ್ರು. ಡಾಕ್ಟರ್ ಸ್ವರಾಜ್ ಅಂತ. ನೋಡಿ ನೋಡಿ, ಡಯಾಬಿಟಿಸು, ಥೈರಾಯ್ಡು, ಒಬೆಸಿಟಿ, PCOD. ಇನ್ನೊಂದು ಮಾತು ಹೇಳಬೇಕು ನಿಮ್ಗೆ, ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಕಾಗೆ ಒಂದು ಅಗಳು ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನ್ನೆಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಗೆ ಏನೇ ಗೊತ್ತಿದ್ರು ನಮ್ಮ ಫ್ರೆಂಡ್ಸ್ ಜೊತೆ 4 ಜನರ ಜೊತೆ ಶೇರ್ ಮಾಡಿಕೊಂಡು ಅವರಿಗೂ ದಾರಿ ತೋರಿಸೋದು ನನ್ನ ಉದ್ದೇಶ ಯಾವಾಗ್ಲೂ. ಇನ್ನೊಂದು PCOD ಹೆಣ್ಮಕ್ಳ ಪ್ರಾಬ್ಲಮ್ ತುಂಬ ನರಳ್ತಾ ಇದ್ದಾರೆ ಈಗಿನ ಕಾಲದಲ್ಲಿ. PCOD ಪ್ರಾಬ್ಲಮ್ಗೆ ಮೇನ್ ರೀಸನ್ನೇ HF ಆಕಳ ಹಾಲು, ಪ್ಯಾಕೆಟ್ ಹಾಲು, HF ಪ್ಯಾಕೆಟ್ ಹಾಲು. ಅದು ಗೊತ್ತಿದೆ, ಏನು ಮಾಡೋಕ್ಕಾಗ್ತಾ ಇಲ್ಲ. ಅಟ್ಲೀಸ್ಟ್ ಬಂದ ಮೇಲಾದರೂ ಎಲ್ಲಿ ಹೋಗ್ಬೇಕು ಅನ್ನೋದು ಕೂಡ ಎಷ್ಟೊಂದು ಎಜುಕೇಟೆಡ್ ಹೆಣ್ಮಕ್ಳಿಗೂ ಗೊತ್ತಿಲ್ಲ. ಗೈನಕಾಲಜಿಸ್ಟ್ ಹತ್ರ ಹೋಗ್ತಾರೆ. ಗೈನಕಾಲಜಿಸ್ಟ್ ಹತ್ರ ಇದು ಪರಿಹಾರ ಸಿಗಲ್ಲ. ಈ ಥರ PCOD ಸ್ಪೆಷಲೈಸ್ ಮಾಡಿಸಿರೋ ಡಾಕ್ಟರ್ ಹತ್ರನೇ ಹೋಗಬೇಕು. ಇಲ್ಲಿ ನಾನೇ ಈ 3-4 ಜನರಿಗೆ ಕಳಿಸಿ ಫುಲ್ ಕ್ಯೂರ್ ಆಗಿ ಬಂದಿದ್ದಾರೆ. ಒಳ್ಳೆ ದಾರಿ ತೋರಿಸಿದ್ದಾರೆ ಅಂತ ನನಗೆ ಎಷ್ಟೋ ಸಲ ಹೇಳಿದ್ದಾರೆ. ಇವ್ರ ತಂದೆ ಪೀಡಿಯಾಟ್ರಿಸ್ಟ್. ನಾನು ಅಮೂಲ್ಯನಿಂದ ಅಲ್ಲೇ ತೋರಿಸ್ತೀನಿ. ಈ ಆಕಳು ಗೋಶಾಲೆ ಮಾಡಬೇಕು ಅನ್ನೋದಕ್ಕೂ ಸ್ಫೂರ್ತಿನೇ ಅವರೇ ಅಂತಲೂ ಹೇಳ್ಬೋದು. ಅವಾಗ ಹಾಲು ಕುಡಿಯೋಕೆ ಬಿಡ್ತಾ ಇರಲಿಲ್ಲ ಅವರು. ಹಾಲು ಕುಡಿಸ್ಬೇಡಿ, ಗಂಜಿನಾದ್ರೂ ಕುಡಿಸಿ, ಹಾಲಿಂದ ಕಫ ಆಗುತ್ತೆ, ಇಲ್ಲದೇ ಇರೋ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಮತ್ತೆ ಆಕಳ ಅಲ್ಲಿ ಸಿಗ್ತಾ ಇತ್ತು, ಅವಾಗ ಸಿಗ್ತಿರ್ಲಿಲ್ಲ. ಪ್ಯಾಕೆಟ್ ಹಾಲು ಬೇಡ, ಹೆಂಗೋ ಮಾಡಿ ಗಂಜಿ ಹಾಕಿ ಅಂತಿದ್ರು. ನಮ್ಮ ಮಕ್ಕಳು ಬರೀ ಹಾಲು ಕುಡಿಬೇಕನ್ನೋರು. ಅವಾಗ ಅನ್ಸೋದು ನನ್ಗೆ, ಆಕಳಲ್ಲಿ ಎಲ್ಲಿಂದ ತಪ್ಪ ತರೋದು ಅಂತ. ಅವತ್ತು ಅನ್ಸಿರೋದು, ಮುಂದಿನ ಒಂದು ಸ್ವಲ್ಪ ಮಕ್ಕಳಿಗಾದ್ರೂ ನಾನು ನಮ್ಮ ಆಕಳ ಹಾಲು ಕುಡಿಸ್ಬೇಕು ಅಂತ. ಅವಾಗನ್ನೇ ಡಿಸೈಡ್ ಮಾಡಿದ್ರು ಅದು. ಈಗ ಹೇಳಿದ್ರೆ ನಂಬ್ತಿರೋ ಬಿಡ್ತಿರೋ, ಇವ್ರ ರಿಪೋರ್ಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. 1 ವರ್ಷದಿಂದ ಟ್ಯಾಬ್ಲೆಟ್ ಇಲ್ಲ, ಜೊತೆಗೆ 1 ವರ್ಷದಿಂದ ಟ್ಯಾಬ್ಲೆಟ್ ಇಲ್ಲದೆ ಇರೋ ರಿಪೋರ್ಟ್ ಇದು. ಡಾಕ್ಟ್ರಿಗೆ ನಂಬಕ್ಕಾಗ್ತಾ ಇಲ್ಲ. ಅಂದರೆ ಶೇರ್ ಮಾಡಿ, ನಿಮ್ಗೆ ಗೊತ್ತಿರೋದನ್ನ 4 ಜನರ ಜೊತೆ ಹಂಚ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಏನು ರೋಗಕ್ಕೆ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ಅನ್ನೋದೇ ಮುಖ್ಯವಾಗಿ ಗೊತ್ತಿರಬೇಕಾಗಿರೋದು. ನೋಡಿ, ಈಗ ಈ ಪ್ರಾಬ್ಲಮ್ಗೆ ಗೈನಕಾಲಜಿಸ್ಟ್ ಹತ್ರನೇ ಹೋಗಬೇಕು ಅನ್ನೋದು ಜನರ ನಂಬಿಕೆ ಇದೆಯಲ್ಲ, ಅದನ್ನು ತಪ್ಪದು. ಅದು ತಿಳ್ಕೊಂಡು ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಸರಿಯಾಗಿರುತ್ತೆ.